ಪಟ್ಟಾಭಿಷೇಕತಃ ತಥಾ ನ ಮಮ್ಲೆ ವನವಾಸ ದುಃಖತಃ ಮುಖಾಂಬುಜಶ್ರೀ ರಘುನಂದನಸ್ಯ ಮೇ ಸದಾಸ್ತು ಸಾ ಮಂಗಲಮಂಜುಲಪ್ರದಾ. ಓಂ ಶ್ರೀ ರಾಮಚಂದ್ರ ಸ್ವಾಮಿನೇ ನಮಃ. ಗೋಸ್ವಾಮಿ ತುಳಸಿದಾಸರು ತಮ್ಮ ತುಳಸಿ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ ಈ ಸಂಸ್ಕೃತ ಶ್ಲೋಕವನ್ನು ಬರೆದರು. ತಾವೆಲ್ಲರೂ ತಿಳಿದಿರುವಂತೆ ತುಳಸಿ ರಾಮಾಯಣ ಅಥವಾ ಅದರ ಸರಿಯಾದ ಹೆಸರು ರಾಮಚರಿತ್ ಮಾನಸ್. ಅದು ಔಧಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ರಾಮಚರಿತ್ ಮಾನಸ್ ಔಧಿ ಭಾಷೆಯಲ್ಲಿದ್ದರೂ ಕೂಡ ಪ್ರತಿ ಕಾಂಡದ ಪ್ರಾರಂಭದಲ್ಲಿ ಒಂದೆರಡು ಚಂದದ ಸಂಸ್ಕೃತ ಶ್ಲೋಕಗಳು ಅಲ್ಲಿ ಕಂಡುಬರ್ತವೆ. ಅವುಗಳಲ್ಲಿ ಒಂದು ಇವಾಗ ನಾನು ಹಾಡಿದ ಶ್ಲೋಕ. ಅದರಲ್ಲಿ ಏನು ಹೇಳಿದೆ ಅಂದರೆ, ರಾಮಚಂದ್ರನಿಗೆ, ಯುವರಾಜ ರಾಮನಿಗೆ ತಾನು ನಾಳೆ ಯುವರಾಜನಾಗಿ, ಅಧಿಕೃತವಾಗಿ ಯುವರಾಜನಾಗಿ ನೇಮಕವಾಗ್ತೀನಿ. ಪಟ್ಟಾಭಿಷೇಕ, ರಾಜನಾಗಿ ಅಲ್ಲ, ಮೊದಲು ಯುವರಾಜನಾಗಿ. ಆದರೆ ಹೆಚ್ಚು ಕಡಿಮೆ ಆ ಯುವರಾಜ ಪದ ಗ್ರಹಿಸಿದ ನಂತರ ದಶರಥ ಇವಾಗಲೇ ತುಂಬ ವೃದ್ಧನಾಗಿದ್ದರಿಂದ ರಾಮ ರಾಜನಂತೆ ಆಡಳಿತ ಮಾಡಬಹುದಾಗಿತ್ತು. ನಾಳೆ ರಾಜನಾಗಿ ಅಥವಾ ಯುವರಾಜನಾಗಿ ಪಟ್ಟಾಭಿಷೇಕ ಆಗುತ್ತೆ ನನಗೆ ಅಂತ ವಿಷಯ ಅವನಿಗೆ ತಿಳಿದಾಗ ಈ ಶ್ಲೋಕದಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮಚಂದ್ರ ಗರ್ವದಿಂದ ಮತ್ತು ನಾನೆಲ್ಲರಿಗಿಂತ ಈಗ ಹೆಚ್ಚಾಗ್ತೀನಿ ಅನ್ನುವಂಥ ಒಂದು ಹೆಗ್ಗಳಿಕೆಯಿಂದ ಉಬ್ಬಲಿಲ್ಲ ಅಂತೆ. ಪ್ರಸನ್ನತಾಂ ಯಾ ನ ಗತ ಅಭಿಷೇಕತಃ. ಅಭಿಷೇಕ ಅನ್ನುವಂತಹ ಸುದ್ದಿ ಬಂದಾಗ ಪ್ರಸನ್ನತೆಯನ್ನು ಹೊಂದಲಿಲ್ಲ. ಸಂದರ್ಭಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಸನ್ನತೆ ಅಂದರೆ ಒಂದು ರೀತಿ ಅಹಂಕಾರ ಪೂರ್ವಕವಾಗಿ ಮುಖದಲ್ಲಿ ನಗೆ ಬರುವಂಥದ್ದು. ನಮ್ಮಲ್ಲಿ ಎಷ್ಟೋ ಬಾರಿ ನಾವು ಪ್ರಸನ್ನರು ಯಾವಾಗ ಆಗ್ತೇವೆ? ಯಾರಾದರೂ ನಮ್ಮನ್ನು ಹೊಗಳಿದಾಗ, ಇನ್ನೊಬ್ಬರು ಸೋತರು ನಾವು ಗೆದ್ದೆವು, ಯಾವುದೋ ನಮ್ಮ ಆಸೆ ಈಡೇರಿದಾಗ, ವೈಯಕ್ತಿಕವಾಗಿ ನಮಗೇನೋ ಒಂದು ಹೆಚ್ಚಿನ ಪದ ದೊರಕಿದಾಗ, ಅಂಥ ಪ್ರಸನ್ನತೆ ರಾಮನಲ್ಲಿ ಬರಲಿಲ್ಲ ಅವಾಗ. ಎರಡನೇ ಪಂಕ್ತಿಯಲ್ಲಿ ಹೇಳ್ತಾರೆ, ತಥಾ ನ ಮಮ್ಲೆ ವನವಾಸ ದುಃಖತ. ಶ್ರೀರಾಮನ ಮುಖ ಮ್ಲಾನವಾಗಲಿಲ್ಲ. ನಮ್ಮಲ್ಲಿ ಯಾರದ್ದಾದರೂ ಮುಖ ಕುಂದಿ ಹೋದರೆ ಅವರು ಮ್ಲಾನ ಮುಖರಾದರು ಅಂತೀವಿ. ಒಂದು ಹುಡುಗಿಯ ಮುಖ ತನ್ನ ಕಾಂತಿಯನ್ನು ಕಳೆದುಕೊಂಡು ಚಿಂತೆಯಿಂದ ಕೂಡಿರುವುದಾಗಿ ತೋರಿದರೆ ನೋಡಿ, ಇವಳು ಮ್ಲಾನಮುಖಿಯಾಗಿದ್ದಾಳೆ. ಯಾಕಂದರೆ ಮ್ಲಾನ, ಮಮ್ಲೆ, ಅದರ ಶಬ್ದದ ಅರ್ಥ ಬಾಡಿ ಹೋಗುವುದಂತ. ನಮ್ಮ ಮುಖವು ಎಷ್ಟೋ ಬಾರಿ ಬಾಡಿ ಹೋಗುತ್ತೆ. ನ ಮಮ್ಲೆ ಅಂತಾರೆ ತುಳಸಿದಾಸರು. ವನವಾಸ ದುಃಖತಃ. ರಾಮಾಯಣದ ಕತೆ ನೀವೆಲ್ಲರೂ ಬಲ್ಲಿರಿ. ಒಂದು ದಿನ ಮೊದಲು ಈ ರಾಮ ನಾಳೆ ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಪಡೆಯುತ್ತಾನೆ. ಮರುದಿವಸ ಬೆಳಿಗ್ಗೆ ಆ ಮಂಥರ ಹೋಗಿ ಕೈಕೇಯಿಗೆ ಏನೇನೋ ಹೇಳಿ ಅವಳ ಮನಸ್ಸನ್ನೆಲ್ಲ ಬದಲಾಯಿಸಿ ಕೈಕೇಯಿ ದಶರಥನ ಹತ್ರ 2 ವರಗಳನ್ನು ಕೇಳ್ತಾಳೆ. ಆ ವರಗಳ ಅನುಸಾರವಾಗಿ ರಾಮನು 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು ಭರತನು ಅಯೋಧ್ಯೆಯ ರಾಜನಾಗಬೇಕು. ಆ ಸುದ್ದಿ ರಾಮನಿಗೆ ಬಂದಾಗ ಅವನ ಮುಖ ಬಾಡಲಿಲ್ಲ ಅಂತಾರೆ. ರಾಜನಾಗುವಂಥ ಒಂದು ಸುದ್ದಿ ಬಂದಾಗ ಗರ್ವದಿಂದ ಅವನ ಮುಖ ಬೀಗಲಿಲ್ಲ, ಮತ್ತು ವನವಾಸ ಅಂದಾಗ ಅವನ ಮುಖ ಬಾಡಲಿಲ್ಲ. ಮುಖಾಂಬುಜ ಶ್ರೀಹಿ. ಅಂಬುಜ ಅಂದರೆ ಕಮಲ. ಶ್ರೀರಾಮನ ಮುಖಾಂಬುಜ, ಮುಖ ಕಮಲವು ಈ ರೀತಿಯಲ್ಲಿ ಸಮತ್ವವನ್ನು ಉಳಿಸಿಕೊಳ್ಳುತ್ತಲ್ಲ. ಮುಖಾಂಬುಜ ಶ್ರೀ ರಘುನಂದನಸ್ಯ ಮೇ. ರಘುನಂದನನ ಮುಖ ಕಮಲ ಬಾಡದೆ ಅಥವಾ ಗರ್ವದಿಂದ ಅರಳದೆ ಹೇಗಿತ್ತೋ ಆ ಮುಖವು ಯಾವಾಗಲೂ ನನಗೆ ಮಂಗಲವನ್ನುಂಟು ಮಾಡಲಿ. ಸದಾ ಅಸ್ತು ಸಾ ಮಂಗಲ ಮಂಜುಲ ಪ್ರದ ಅಂತ 4ನೇ ಪಂಕ್ತಿಯಲ್ಲಿ ಅವರು ಹೇಳ್ತಾರೆ.
ಇವತ್ತು ನಮ್ಮ ವಿಷಯ ಸಮತ್ವ. ಅಧ್ಯಾತ್ಮದಲ್ಲಿ ತುಂಬ ಮುಂದುವರೆದವರು, ತುಂಬ ವಿಕಾಸಗೊಂಡವರು, ಜೀವನವನ್ನು ಚೆನ್ನಾಗಿ ಚಿಂತಿಸಿ ಜೀವನದ ಏರುಪೇರುಗಳನ್ನು, ಜೀವನದಲ್ಲಾಗುವಂತಹ ಸುಖ ದುಃಖಗಳನ್ನು ಎಲ್ಲವನ್ನು ವಿಮರ್ಶಿಸಿ ತಮ್ಮೊಳಗೆ ಯಾರು ಒಂದು ವಿಶೇಷವಾದ ಜ್ಞಾನವನ್ನು, ಒಂದು ವಿಶೇಷವಾದ ದೃಷ್ಟಿಯನ್ನು ಪಡೀತಾರೋ ಅವರು ಸಮತ್ವದಲ್ಲಿರ್ತಾರೆ ಅಂತ ಹೇಳಲಾಗುತ್ತೆ. ಅಧ್ಯಾತ್ಮದಲ್ಲಿ ಈ ಸಮತ್ವದಲ್ಲಿ ಬರುವಂತಹದ್ದೇ ಬಹಳ ಮುಖ್ಯ. ಭಗವದ್ಗೀತೆಯಲ್ಲಿ ಹಲವಾರು ಕಡೆಯಲ್ಲಿ ಸಮತ್ವದ ಮಾತು ಬರುತ್ತೆ. ಪ್ರಸಿದ್ಧವಾದ ಪಂಕ್ತಿ ಸಮತ್ವಂ ಯೋಗ ಉಚ್ಯತೆ ಅನ್ನುವುದಾದರೂ 2ನೇ ಅಧ್ಯಾಯದಲ್ಲಿ 48ನೇ ಶ್ಲೋಕದಲ್ಲಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋರ್ ನಿರ್ವಿಕಾರ ಸಮತ್ವಂ ಯೋಗ ಉಚ್ಯತೆ. ಸಿದ್ಧ್ಯ ಸಿದ್ಧ್ಯೋ ಸಮೋಭೂತ್ವ ಬಹುಶ, ಸಮನಾಗಿ ಇದ್ದು. ಸಿದ್ಧಿ ಅಂದರೆ ಯಶಸ್ಸು, ಅಸಿದ್ಧಿ ಅಂದರೆ ಸೋಲು. ಗೆಲುವು ಮತ್ತು ಸೋಲುಗಳಲ್ಲಿ ಸಿದ್ಧಿ ಅಸಿದ್ಧ್ಯೋ ಸಮೋಭೂತ್ವ ಯೋಗಸ್ಥಃ ಕರ್ಮಾಣಿ ಕುರು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾರೆ. ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಆ ಉಪದೇಶ ಬರುತ್ತೆ. ನಾವೆಲ್ಲರೂ ನಮ್ಮ ಕೆಲಸಗಳನ್ನು, ನಮ್ಮ ಕಾರ್ಯಗಳನ್ನು, ನಾವೇನೇನೋ ಯೋಜನೆಗಳನ್ನು ಹಮ್ಮಿಕೊಂಡಿರ್ಬೋದು. ಅವುಗಳನ್ನೆಲ್ಲ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಭಗವದ್ಗೀತೆ ಎಂದೂ ಕೂಡ ನಮ್ಮನ್ನ ಅಧ್ಯಾತ್ಮದ ಹೆಸರಲ್ಲಿ ಕರ್ತವ್ಯಗಳಿಂದ ಓಡಿ ಹೋಗೋದಕ್ಕೆ ಸಮ್ಮತಿ ನೀಡುವುದಿಲ್ಲ. ಕರ್ತವ್ಯಗಳನ್ನು ಮಾಡಿ, ನಿಮ್ಮ ಕೆಲಸಗಳನ್ನು ಮಾಡಿ, ಆದರೆ ಆ ಕೆಲಸಗಳನ್ನು ಮಾಡುವಾಗ ಏನೋ ಒಂದು ರೀತಿಯ ವಿಕ್ಷಿಪ್ತ ಮನಸ್ಥಿತಿಯಲ್ಲಿರಕೂಡದು. ಏನೋ ಒಂದು ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಾ, ಚಿಂತೆಯನ್ನು ಅನುಭವಿಸುತ್ತಾ, ಯಾಕಾದರೂ ಈ ಕೆಲಸ ನನಗೆ ಬಂತೋ, ಅಥವಾ ನಾನೇ ಅದನ್ನು ತಗೊಂಡಿದ್ರೆ ಯಾಕಾದರೂ ಈ ಕೆಲಸ ನಾನು ಎತ್ಕೊಂಡು ಆವಾಗಲೇ ಬೇಡ ಅನ್ಬೇಕಿತ್ತು ಇತ್ಯಾದಿಯಾಗಿ ಗೊಣಗುತ್ತಾ ಕೆಲಸ ಮಾಡಬಾರ್ದು. ಯೋಗಸ್ಥಃ ಕುರು ಕರ್ಮಾಣಿ. ಅರ್ಜುನ, ಯೋಗದಲ್ಲಿ ನಿಂತು, ಯೋಗದಲ್ಲಿ ನೆಲೆ ನಿಂತು ನಿನ್ನ ಕರ್ಮಗಳನ್ನು ಮಾಡು. ಅದನ್ನು ವಿವರಿಸುತ್ತಾ ಹೇಳ್ತಾರೆ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ, ಯೋಗ ಅಂದ್ರೆ ಏನು? ಸಂಗಂ ತ್ಯಕ್ತ್ವ. ನಾವು ನಮ್ಮಲ್ಲಿರುವ ಸಂಘದಿಂದಾಗಿ ಎಷ್ಟೆಲ್ಲ ಅನರ್ಥ ಆಗತ್ತೆ ಅಂತ ನೋಡ್ಕೊಳ್ಳೋದಿಲ್ಲ, ಗೊತ್ತಾಗಲ್ಲ ನಮಗೆ. ಬೇರೆಯವರಿಗೆ ಯಾವ್ದ್ಯಾವ್ದು ಆಸಕ್ತಿ ಇರೋದೆಲ್ಲ ನಮಗೆ ಕಣ್ಣಿಗೆ ಸ್ಪಷ್ಟವಾಗಿ ತೋರುತ್ತೆ. ಮನುಷ್ಯರಿಗೆ ಇನ್ನೊಬ್ಬರು ಮನುಷ್ಯರ ಮೇಲೆ ಆಸಕ್ತಿ ಇರುತ್ತೆ. ಕೆಲವರಿಗೆ ಅವ್ರ ಬಳಿ ಇರುವಂತಹ ಸಂಪತ್ತಿನ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಮನೆಯ ಬಗ್ಗೆ, ತಮ್ಮ ಕಾರಿನ ಬಗ್ಗೆ, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ, ತಮಗೆ ಬಂದಿರುವಂತಹ ಬಿರುದು ಬಾವಲಿಗಳ ಬಗ್ಗೆ, ಅಥವಾ ಬೇರೆ ಬೇರೆ ರೀತಿಯ BSc MSc ಇತ್ಯಾದಿ ಡಿಗ್ರಿಗಳು ನಾನು ಪಡೆದಿರೋದು, ಏನಾನು ಬದುಕಿನಲ್ಲಿ ನಾವೆಲ್ಲ ಏನನ್ನೂ ಶೇಖರ ಮಾಡ್ತೀವಿ. ಪರಿಗ್ರಹ ಅಂತೇವೆ ಅದಕ್ಕೆ. ಯೋಗ ಸೂತ್ರಗಳಲ್ಲಿ ಮೊದಲು ಯಮ ಮತ್ತು ನಿಯಮ ಬರುತ್ತೆ. ಆ ಯಮ ನಿಯಮಗಳಲ್ಲೇ ಒಂದು ಗುಣ ಅಥವಾ ಒಂದು ಆಚಾರದ ಮುಖ ಏನಂದರೆ ಅಪರಿಗ್ರಹ. ಸುಮ್ಮನೆ ಏನೆಲ್ಲ ಸಂಗ್ರಹ ಮಾಡಬೇಡಿ. ಸುಮ್ಮನೆ ಎಲ್ಲವನ್ನು ಇದು ನನ್ನದು, ಇದನ್ನು ಯಾರು ಮುಟ್ಟಬಾರ್ದು ಅಂತೆಲ್ಲ ಮಾಡಿದರೆ ನಿಮ್ಗೆ ಸ್ವಲ್ಪ ಸುಖ ಸಿಗ್ಬೋದು. ಏನನ್ನೋ ಇದು ನನ್ನದು ಅಂತ ತನ್ನ ಬಳಿಗೆ ಇಟ್ಕೊಳ್ಳೋದ್ರಿಂದ ಸುಖ ಸಿಗ್ಬೋದು. ಆದರೆ ಪ್ರಕೃತಿಯ ನಿಯಮ ಏನಂತ ಹೇಳಿದರೆ, ಆ ವಸ್ತು ಎಂದೆಂದಿಗೂ ನಿಮ್ಮ ಕಡೆ ಇರೋದಿಲ್ಲ. ಕಳ್ಳರು ಬಂದು ಎತ್ಕೊಂಡು ಹೋಗ್ಬೋದು, ಅಥವಾ ಅದು ಬಿದ್ದು ಒಡೆದು ಹೋಗ್ಬೋದು, ತುಂಡಾಗ್ಬೋದು, ಹಾಳಾಗಬಹುದು, ಅದು ಕೆಲಸ ಮಾಡೋದು ನಿಲ್ಲಿಸ್ಬೋದು, ಏನೆಲ್ಲ ಆಗುತ್ತೆ. ಆವಾಗ ಪಡೆದಂತಹ ಸ್ವಲ್ಪ ಸುಖಕ್ಕೆ ಅನುಗುಣವಾಗಿ ತುಂಬ ದುಃಖ ಆಗುತ್ತೆ. ಅಳೋಕೆ ಶುರು ಮಾಡ್ತೀವಿ. ಆ ವಸ್ತುವನ್ನು ನಮ್ಮನ್ನು ಇಟ್ಕೊಂಡಿದ್ದಾಗ ನಕ್ಕಿದ್ವಿ ಒಂದು ಸಮಯದಲ್ಲಿ, ಆಮೇಲೆ ಅಳಲಿಕ್ಕೆ ಶುರು ಮಾಡ್ತೀವಿ. ಹೋಯ್ತು, ಕಳ್ಳರು ಕದ್ಕೊಂಡು ಹೋದ್ರು ನನ್ನ ಅಮೂಲ್ಯವಾದ ಒಂದು ವಸ್ತುವನ್ನ ಅಂತೆಲ್ಲ. ಹಾಗಂದ್ರೆ ವಸ್ತು ಅಕ್ಷರಶಃ ಇಟ್ಕೊಳ್ಬಾರ್ದಾ? ಭಗವದ್ಗೀತೆ ಹಾಗೆ ಹೇಳುವುದಿಲ್ಲ. ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಪಾಲಿಸಲಿಕ್ಕೆ ಕೆಲವು ಸಾಮಗ್ರಿಗಳು ಬೇಕಾಗ್ತವೆ, ಕೆಲವು ಅನುಕೂಲತೆಗಳು ಬೇಕಾಗ್ತವೆ, ಅದೆಲ್ಲ ಇಟ್ಕೊಳ್ಳಿ. ಆದ್ದರಿಂದ
ಅಕ್ಷರಶಃ ಅಪರಿಗ್ರಹ ಪಾಲಿಸಬೇಕಂತ. ಅದು ಸನ್ಯಾಸಿಗಳಿಗೆ ಅಥವಾ ಯಾರೋ ದೂರದ ಆಶ್ರಮದಲ್ಲಿರ್ತಕ್ಕಂತಹ ಯತಿಗಳಿಗೆ ಹೇಳ್ಬೋದು ಹೊರತು 100ಕ್ಕೆ 99 ಜನರಿಗೆ ಏನನ್ನು ಇಟ್ಕೊಳ್ಬೇಡಿ ಅಂತ ಹೇಳೋಲ್ಲ. ಒಂದು ವೇಳೆ ಯಾವುದೋ ಕಾರಣದಿಂದ ಇಟ್ಕೊಂಡಿದ್ರು ಕೂಡ ಅದ್ರ ಬಗ್ಗೆ ಆ ಅವಲಂಬನ ಅಂತೇವಲ್ಲ, ಇದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನನ್ನ ಮುಖದಲ್ಲಿ ನಗೆ ಇರುತ್ತೆ. ಇದು ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ನಾನು ಅಳ್ತಾ ಕೂತ್ಕೊಳ್ತೀನಿ ಅಂತ ಒಂದು ಕಲ್ಪನೆ ಇರಬಾರ್ದು. ಹೋದ್ರೆ ಹೋಗ್ಲಿ, ಬಂದ್ರೆ ಬರ್ಲಿ ಅಂತ ಒಂದು ಮನೋಭಾವ ಇರೋದು ಮುಖ್ಯ. ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇದು ಹೇಳುವುದು ಸುಲಭ, ಆದರೆ ವಾಸ್ತವವಾಗಿ ಸಮವಾಗಿ ಇರುವಂತಹದ್ದು ಬಲು ಕಷ್ಟ. ನಮ್ಮಲ್ಲಿ ಕೆಲವರೆಲ್ಲ ಚಂದವಾಗಿ ನಾಟಕ ಆಡ್ತೀವಿ, ಒಳಗೆ ನೋವಾದರೂ ಕೂಡ ಹೊರಗಿಂದ ಇಲ್ಲ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ. ಅದು ಕೆಲವೊಮ್ಮೆ ಪ್ಲಾಸ್ಟಿಕ್ ಸ್ಮೈಲು ಅಂತಾರೆ. ಅದಕ್ಕೆ ಕೃತಕವಾದ ಒಂದು ನಗೆಯನ್ನು ಬೀರ್ತೀವಿ, ಒಳಗೆ ನಗೆ ಇಲ್ಲ. ಇನ್ಯಾವುದೋ ಸಮಯದಲ್ಲಿ ಒಳಗೆ ತುಂಬ ಜಂಬ ಬಂದಿದ್ರು ಕೂಡ ಹೊರಗಿನಿಂದ ಇಲ್ಲ, ಇದೇನೋ ಏನೋ ಒಂದು ಯಶಸ್ಸು ಬಂದಿದೆ, ನಾನು ಗೆದ್ದದ್ದು ಸತ್ಯ, ನನಗೇನೋ ಪ್ರಶಸ್ತಿ ಬಂದದ್ದು ನಿಜ, ಆದರೆ ನೋಡಿ ಈ ಪ್ರಶಸ್ತಿ ಇರಲಿ ಇಲ್ಲದಿರಲಿ ಏನದು ವಿಶೇಷ ಇಲ್ಲ, ನಾನೊಬ್ಬ ನಿಮ್ಮೆಲ್ಲರ ಹಾಗೆ ಸಾಮಾನ್ಯ ಹೇಳ್ತೀವಿ ನಾವು. ಅದು ಕೇಳುವವರಿಗೆ ಅಬ್ಬಾ ಎಷ್ಟು ವಿನಮ್ರರು ಅಂತ. ಒಳಗೊಳಗಿಂದೇ ನಮಗೆ ಜಂಬ ಇರುತ್ತೆ. ನಾನು ತುಂಬ ಸಾಮಾನ್ಯ ಅಂತ ಹೇಳುವಾಗ ಅವ್ರ ಮುಖ ನೋಡ್ತೀವಿ, ಅವ್ರು ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ. ನಾನು ಸಾಮಾನ್ಯ ಅಂತ ಹೇಳಿದ್ದನ್ನು ಕೇಳಿ ನಮ್ಮ ಎದುರು ನಿಂತಿರುವವರು ನಮ್ಮ ಬಗ್ಗೆ ಇನ್ನಷ್ಟು ಮೆಚ್ಚುಗೆಯನ್ನು ತಮ್ಮ ಮುಖದಲ್ಲಿ ತೋರಿಸಿದ್ರೆ ನಮ್ಮ ಜಂಬ ಇನ್ನಷ್ಟು ಹೆಚ್ಚಾಗತ್ತೆ. ಒಳಗೆ ಜಂಬ ಇದ್ದೇ ಇತ್ತು, ಈಗ ನನ್ನ ವೈರಾಗ್ಯವನ್ನ, ನನ್ನ ವಿನಮ್ರತೆಯನ್ನ, ನನ್ನ ಸುಶೀಲತೆಯನ್ನ ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ನನ್ನಷ್ಟು ಸುಭಗ, ನನ್ನಷ್ಟು ಒಳ್ಳೆಯವನು ಬೇರೆ ಯಾರೂ ಇಲ್ಲ ಅಂತ ಮತ್ತಷ್ಟು ನಮ್ಮ ಮನಸ್ಸಿಗೆ ಬರುತ್ತೆ. ಅದು ಸ್ವಾಭಾವಿಕವಾಗಿ ತೋರುತ್ತೆ. ಯಾರಿಗೆ ಈ ಥರ ಆನಂದ ಆಗೋದಿಲ್ಲ, ಯಾರಿಗೆ ಗರ್ವ ಉಂಟಾಗೋದಿಲ್ಲ ಅಂತ ನಾವು ನಮ್ಮನ್ನೇ ಕೇಳ್ಕೊಳ್ತೀವಿ. ಆದ್ರಿಂದ ಈ ಪ್ರಕಾರ ಜಂಬ ಆಗೋದು, ಗರ್ವವಾಗೋದು ಸಹಜ ಅಂತ. ಆದರೆ ಅದು ಸತ್ಯವಲ್ಲ. ರಾಮನ ದೃಷ್ಟಾಂತ ಕೊಟ್ಟ ಹಾಗೆ ಎಷ್ಟೋ ಸಂತರ, ಎಷ್ಟೋ ಋಷಿಮುನಿಗಳ, ಎಷ್ಟೋ ತುಂಬ ಕೆಲಸಗಳನ್ನ, ಜವಾಬ್ದಾರಿಗಳನ್ನ ಇಟ್ಕೊಂಡವರ ಮಧ್ಯದಲ್ಲಿಯೂ ನಾವು ನೋಡ್ತೀವಿ ಜನರನ್ನ ನಿಜವಾಗಿಯೂ ಅವರು ಒಳಗೆ ಒಂದು ಮೌನವನ್ನು ಇಟ್ಕೊಂಡಿರ್ತಾರೆ. ಆ ಮೌನ ಹೇಗೆ ಸಾಧ್ಯ ಅನ್ನೋದು ನಾವು ವಿಮರ್ಶಿಸಬೇಕು. ಭಗವದ್ಗೀತೆಯಲ್ಲಿ ಬರೀ 2ನೇ ಅಧ್ಯಾಯದಲ್ಲಿ ಮಾತ್ರವಲ್ಲ, ಹಲವಾರು ಕಡೆಯಲ್ಲಿ ಮಾನ ಅಪಮಾನಯೋಹೋ ತುಲ್ಯ ಮತ್ತು ಶತ್ರು ಮಿತ್ರರ ಕಡೆಗೆ ಸಮವಾಗಿರುವಂತಹದ್ದು, ಸಮಲೋಷ್ಟಾಶ್ಮ ಕಾಂಚನ, ಒಂದು ಮಣ್ಣಿನ ಮುದ್ದೆ, ಒಂದು ಕಲ್ಲು ಮತ್ತು ಚಿನ್ನ, ಈ 3ರ ಕಡೆಯೂ ಕೂಡ ಸಮವಾಗಿರುವಂತಹದ್ದು. ಲೋಷ್ಟ ಅಂದ್ರೆ ಮಣ್ಣಿನ ಮುದ್ದೆ, ಅಶ್ಮ ಅಂದ್ರೆ ಕಲ್ಲು, ಕಾಂಚನ ಅಂದ್ರೆ ಚಿನ್ನ. ಇನ್ನೊಂದು ಕಡೆಯಲ್ಲಿ ಪಂಡಿತಾಹ ಸಮದರ್ಶಿನಃ, ಪಂಡಿತರು ಅಂದ್ರೆ ಜ್ಞಾನವುಳ್ಳವರು ಅಂತ ಅರ್ಥ. ಜ್ಞಾನವುಳ್ಳವರು, ಪಂಡಿತ ಅಂತ ಹೇಳಿದ್ರೆ ಸಂಸ್ಕೃತ ಪಂಡಿತ ಅಥವಾ ಹಿಂದಿ ಪಂಡಿತ ಅಥವಾ ಸಂಗೀತ ಪಂಡಿತ ಅಲ್ಲ. ಪಂಡಿತಾಹ ಸಮದರ್ಶಿನಃ, ಹಿಂದಿ ಪಂಡಿತರಲ್ಲ, ಸಂಸ್ಕೃತ ಪಂಡಿತರಲ್ಲ, ಕನ್ನಡ ಪಂಡಿತರಲ್ಲ. ಇಲ್ಲಿ ಪಂಡಿತ ಶಬ್ದದ ಅರ್ಥ ಜ್ಞಾನವುಳ್ಳವರು, ಪುಸ್ತಕ ಜ್ಞಾನ ಅಲ್ಲ, ಏನೋ ಒಂದು ಅಂತರ್ದೃಷ್ಟಿ. ಆ ಅಂತರ್ದೃಷ್ಟಿ ಇದ್ದಾಗ ಅವರು ಎಲ್ಲವನ್ನು ಸಮವಾಗಿ ನೋಡ್ತಾರೆ. ಇದು ಗೃಹಸ್ಥರಿಗೂ ಸಾಧ್ಯ, ಸನ್ಯಾಸಿಗಳಿಗೂ ಸಾಧ್ಯ, ಬ್ರಹ್ಮಚಾರಿಗಳಾಗಲಿ, ವಾನಪ್ರಸ್ಥರಾಗಲಿ, ನಿಮ್ಮ ಹಿನ್ನೆಲೆ ಏನೇ ಇರಲಿ, ವೃದ್ಧರಾಗಲಿ, ಯುವಕರಾಗಲಿ, ನಿಮ್ಮ ಕರ್ತವ್ಯ ಭೂಮಿ ಕಾರ್ಯಕ್ಷೇತ್ರ ಏನೇ ಇರಲಿ, ಇದು ಆಧ್ಯಾತ್ಮಿಕ ವಿಷಯ. ಹೊರಗಿನಿಂದ ನೀವೇನಾಗಿದ್ದೀರಿ ಅನ್ನೋದು ಮುಖ್ಯವಲ್ಲ. ರಾಜ ಜನಕ ಒಂದಿಷ್ಟು ಸತ್ಸಂಗವನ್ನು ಮಾಡಿ ಋಷಿ ಮುನಿಗಳಿಂದ ಕಲಿಯುವುದನ್ನು ಕಲಿತು ಅದರ ಮೇಲೆ ಚಿಂತನೆ ಮಾಡಿ, ಎಲ್ಲರ ಎದುರಿಗೆ ಮಾತ್ರ ಅಲ್ಲ, ತಾನೊಬ್ಬನೇ ಇದ್ದಾಗಲೂ ಕೂಡ ಜಪವೋ ತಪವೋ ಮನನವೋ ಇನ್ನೊಂದಿಷ್ಟು ಬಾರಿ ಶ್ರವಣ ಮನನ ನಿಧಿಧ್ಯಾಸನ ಇವುಗಳನ್ನೆಲ್ಲ ಅಭ್ಯಸಿಸಿದ. ನಮ್ಮಲ್ಲಿ ಎಷ್ಟೋ ಮಂದಿ ಪ್ರವಚನಗಳನ್ನು ಕೇಳ್ತೇವೆ, ನಮ್ಮಂಥವ್ರು ಪ್ರವಚನ ಕೊಡ್ತೇವೆ, ಆದರೆ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ಕಾರ್ಯಕ್ರಮ ಇಲ್ಲ,
ನಮ್ಮ ಪಾಡಿಗೆ ನಾವು ನಮ್ಮ ಕೊಠಡಿಯಲ್ಲಿ ಇದ್ದೀವಿ. ಆವಾಗ ನಮ್ಮ ಕೈಗೆ ಸ್ವಲ್ಪ ಸಮಯ ಸಿಗುತ್ತೆ. ಆವಾಗ ನಾವು ಏನಾದರೂ ಸಾಧನೆ ಮಾಡ್ತೀವ, ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ತೀವ. ಒಬ್ಬರು ಯೋಗಿ ದೇವರಾಜ್ ಅಂತಿದ್ದಾರೆ, ಅವರ ಇಂಟರ್ವ್ಯೂನಲ್ಲಿ ಹೇಳಿದೆ. ಆ ಇಂಟರ್ವ್ಯೂ ಮಾಡುವವನು ಕೇಳ್ತಾನೆ, ನೀವು ಜನಸಾಮಾನ್ಯರಿಗೆ ಏನಾದರೂ ಒಂದು ಸಂದೇಶ ಕೊಡ್ತೀರಾ ಅಂತ. ಅಮೇರಿಕದಲ್ಲಿ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಅಂತ ಅವರು ಕಟ್ಟಿದ್ದಾರೆ. ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಹೌದು, ಜನಸಾಮಾನ್ಯರಿಗೆ ಅಂದರೆ ಯಾರಿಗೆ ಸಮಯ ಸಿಗೋದೇ ಕಷ್ಟವೋ ಅವರಿಗೆ ನಾನೊಂದು ಸಂದೇಶ ಅಥವಾ ಒಂದು ಸಲಹೆ ಕೊಡ್ತೀನಿ. ಏನಂದರೆ 10 ನಿಮಿಷ ಪ್ರತಿದಿನ ಆಸನ ಮಾಡಿ. ಯೋಗಾಸನ ಇದೆಯಲ್ಲ, ಏನೋ ಒಂದು ಕಸರತ್ತು, ಏನೋ ಒಂದು ಎಕ್ಸರ್ಸೈಸ್. 10 ನಿಮಿಷ ಪ್ರಾಣಾಯಾಮ ಮಾಡಿ. ಆಮೇಲೆ 10 ನಿಮಿಷ ಧ್ಯಾನ ಮಾಡಿ. ಅದು ಶಿವನ ಧ್ಯಾನವೋ, ರಾಮನ ಧ್ಯಾನವೋ, ಓಂಕಾರ ಧ್ಯಾನವೋ, ಅಥವಾ ಸಂಗೀತವನ್ನು ಕೇಳುತ್ತಾ ಅದರ ಮೇಲೆ ಧ್ಯಾನ ಮಾಡುವಂಥದ್ದು. ಸಂಗೀತದ ಶಕ್ತಿ ನೀವು ಕೇಳಿರ್ತೀರ. ಇವಾಗೆಲ್ಲ ತುಂಬ ಮಂದಿ ಹೇಳ್ತಾರೆ ಮ್ಯೂಸಿಕ್ ಥೆರಪಿ ಅಂದರೆ ಸಂಗೀತದ ಮೂಲಕ ನಮ್ಮ ಎಷ್ಟೋ ರೋಗಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಆದ್ದರಿಂದ ಧ್ಯಾನದ ಒಂದು ಪ್ರಕಾರ ಒಂದು ಸುಗಮವಾದ, ಚಂದವಾದ, ಒಳ್ಳೆಯ ಅರ್ಥವುಳ್ಳ ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದರೂ ಚಿಂತೆ ಇಲ್ಲ. ಒಟ್ಟಾದರೆ ಆ ಸಂಗೀತದ ಶಬ್ದದ ಅಲೆಗಳನ್ನು ನಮ್ಮಲ್ಲಿ ಒಳಗೆ ತೆಗೆದುಕೊಳ್ಳುತ್ತಾ ಅವುಗಳ ಆಧಾರದಿಂದ ಮನಸ್ಸನ್ನು ಸಮಭಾವಕ್ಕೆ ಎತ್ಕೊಂಡು ಹೋಗ್ಬೋದು. ಅಂತೂ ಸಮತ್ವಂ ಯೋಗ ಉಚ್ಯತೆ. ಶ್ರೀಕೃಷ್ಣ ಹೇಳ್ತಾನೆ, ಯೋಗ ಬೇರೆ ಏನಲ್ಲ, ಸಮತ್ವವೇ ಯೋಗ. ಕೊನೆಯದಾಗಿ ಸುತ್ತಿ ಬಳಸಿ ನೋಡಿ, ವೇದಾಂತವೇ ಅತಿ ಶ್ರೇಷ್ಠವಾದ ವಿಜ್ಞಾನ. ವೇದಾಂತದಲ್ಲಿ ಈ ಹಾಸ್ಯ ಈ ಕಥೆಗಳನ್ನೆಲ್ಲ ಬಿಡಿ. ವೇದಾಂತದಲ್ಲಿ ನೇರವಾಗಿ ಹೇಳುವಂಥ ಮಾತಿಷ್ಟೇ, ನೀವು ಆತ್ಮವನ್ನು ತಿಳಿದುಕೊಳ್ಳಿ, ಆತ್ಮದ ಬಗ್ಗೆ ಚಿಂತನೆ ಮಾಡಿ, ಆತ್ಮನಿಷ್ಠರಾಗಿರಿ. ಆವಾಗ ನಿಮಗೆ ಯಾವ ವಿಷಮತೆ, ಸಮತೆಯ ವಿರುದ್ಧ ವಿಷಮತೆ, ಸಾಮ್ಯದ ವಿರುದ್ಧ ವೈಷಮ್ಯ, ನಿಮಗೆ ಯಾವ ವೈಷಮ್ಯ, ಯಾವ ಡಿಸ್ಹಾರ್ಮನಿ, ಯಾವ ರೀತಿಯ ಉದ್ವೇಗ, ಚಿಂತೆ, ಭಯ ಯಾವುದು ಆಗೋದಿಲ್ಲ. ಭಗವದ್ಗೀತೆಯಲ್ಲಿಯೇ ಒಂದು ಮಾತಿದೆ, ಇನ್ನೊಂದು ಅಧ್ಯಾಯದಲ್ಲಿ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಬ್ರಹ್ಮವು ಅದ್ವೈತ ವೇದಾಂತದಲ್ಲಿ ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ. ಜೀವದ ಒಳ ರಹಸ್ಯವೂ ಮತ್ತು ಇಡೀ ವಿಶ್ವದ ಒಳ ರಹಸ್ಯವೂ ಒಂದೇ. ಆದ್ರಿಂದ ಅದಕ್ಕೆ ಅದ್ವೈತ, ಎರಡಿಲ್ಲ. ವಿಶ್ವದ ಸಂಪೂರ್ಣ ಸೃಷ್ಟಿಯ ಒಳ ರಹಸ್ಯ, ಅದಕ್ಕೆ ಹೆಸರು ಬ್ರಹ್ಮ. ಪ್ರತಿಯೊಬ್ಬ ಜೀವಾತ್ಮ, ನೀವು, ನಾವು, ಅವರು, ಇವರು, ಪ್ರತಿಯೊಬ್ಬರ ಜೀವಾತ್ಮದ ಒಳ ರಹಸ್ಯಕ್ಕೆ ಆತ್ಮ ಅಂತ ಹೆಸರು. ಆ ಬ್ರಹ್ಮ ಮತ್ತು ಈ ಆತ್ಮ ಬೇರೆ ಬೇರೆ ಅಲ್ಲ, ಅದು ಒಂದೇ ಅಂತ ಹೇಳುವುದು ಅದ್ವೈತ ವೇದಾಂತ. ಆದ್ರಿಂದ ಅಲ್ಲಿ ನಿರ್ದೋಷಂ ಹಿ ಸಮಂ ಬ್ರಹ್ಮ, ಬ್ರಹ್ಮವು ದೋಷರಹಿತವಾದದ್ದು, ಬ್ರಹ್ಮವು ಸಮವಾಗಿರುವಂಥದ್ದು. ಆ ಸಮವಾದ ನಿರ್ದೋಷವಾದ ಬ್ರಹ್ಮದಲ್ಲಿ ನೀವು ನೆಲೆ ನಿಲ್ಲಬೇಕು. ಯಾಜ್ಞವಲ್ಕ್ಯ ಮೈತ್ರೇಯಿಗೆ ಹೇಳ್ತಾನೆ, ಆತ್ಮಾವ ಅರೇ ದ್ರಷ್ಟವ್ಯ. ಆತ್ಮವನ್ನು ನೀವು ತಿಳಿಯಬೇಕು, ಆತ್ಮವನ್ನ ನೋಡಬೇಕು. ಅಲ್ಲಿ ನೋಡಬೇಕಂದ್ರೆ ಅರಿಯಬೇಕಂತ ಅರ್ಥ. ಆ ರೀತಿ ನೋಡುವುದಕ್ಕೋಸ್ಕರ ಆತ್ಮಾವ ಅರೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮಾಡಬೇಕು, ಒಳ್ಳೆಯ ಗುರುಗಳಿಂದ, ಒಳ್ಳೆಯ ಅಧ್ಯಾಪಕರಿಂದ, ಒಳ್ಳೆಯ ಆಚಾರ್ಯರಿಂದ ಕೇಳಬೇಕು, ಶ್ರೋತವ್ಯ. ಮತ್ತು ನಿಮಗೆ ಬರಬಹುದಾದಂತಹ ಸಂಶಯಗಳನ್ನು ನಿವಾರಣೆ ಮಾಡಲಿಕ್ಕೆ ಮನನ ಮಾಡಬೇಕು. ಅಲ್ಲಿ ಸಹಪಾಠಿಗಳ ಜೊತೆಗೋ ಅಥವಾ ಗುರುವಿನಿಂದಲೇ ಸ್ವಲ್ಪ ಸಹಾಯವನ್ನು ಪಡಿಬಹುದು. ಮತ್ತು ಸಂಶಯಗಳು ಎಲ್ಲ ಹೋದಾಗ ಹಳೆಯ ಅಭ್ಯಾಸಗಳಿರ್ತವಲ್ಲ, ಯಾವುದಾದನ್ನು ನೋಡ್ತಾ ಇರೋದು.
ವಯಸ್ಸಾದಾಗೆ ಅದು ಹೆಚ್ಚಾಗುತ್ತೆ. ನಾವು ಒಮ್ಮೆಲೆ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ಹೋಗ್ತೀವಿ ಏನೋ ಮಾಡ್ಬೇಕಂತ. ಅಲ್ಲಿ ಹೋದಾಗ ಅದು ಯಾತಕ್ಕೆ ಹೋದ್ವಿ ಅಂತ ಮರ್ತು ಹೋಗುತ್ತೆ. ಅಥವಾ ಒಮ್ಮೆಲೆ ನಾವು ಕೂತಿದ್ದೀವಿ, ಎದ್ಕೊಂಡು ನಮ್ಮ ಮೊಬೈಲ್ ಹತ್ರ ಹೋಗ್ತೀವಿ. ಆ ಮೊಬೈಲ್ ಹತ್ರ ಹೋಗಿದ್ದು ಬಹುಶಃ ಯಾರಿಗೋ ಟೆಲಿಫೋನ್ ಮಾಡಬೇಕು, ಅವ್ರ ನಂಬರ್ ನೋಡೋಣ, ಅವ್ರಿಗೆ ಕರೆದು ಬಿಡೋಣ ಅಂತ. ಅದರಲ್ಲಿ ಹೋದಾಗ ಅಲ್ಲಿ ಯಾವುದೋ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅದು ಒತ್ತಿದ ಕೂಡಲೇ ಪಾಪಪ್ ಅಂತಾರೆ ನೋಡಿ. ಆ ವಿಡಿಯೋ ನೋಡಿಕೊಂಡು ಇರಾನ್ ಮೇಲೆ ಯುದ್ಧ ಆಗುತ್ತೋ ಇಲ್ವೋ ಅದೆಲ್ಲ ನೋಡಿ 15 ನಿಮಿಷ ಅದು ನೋಡಿ ಆಗ ಆಲೋಚನೆ ಬರುತ್ತೆ, ಬಟ್ ನಾನು ಎದ್ದು ಬಂದದ್ದು ಯಾತಕ್ಕೆ, ನಾನು ಯಾತಕ್ಕೆ ಮೊಬೈಲ್ ಹತ್ರ ಹೋದೆ, ಯಾತಕ್ಕೆ ಆ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡೆ. ಖಂಡಿತ ಇರಾನ್ ಅಮೇರಿಕದ ಜಗಳದ ಬಗ್ಗೆ ನೋಡ್ಲಿಕ್ಕಲ್ಲ, ನಾನು ಬಂದದ್ದು ಬೇರೆ ಯಾವುದೋ ಉದ್ದೇಶಕ್ಕೆ, ಅದೇ ಮರ್ತು ಹೋಯ್ತಲ್ಲ ಅಂತ. ಕೊನೆಗೆ ಆ ಮೊಬೈಲ್ ಹಾಗೆ ಬಿಟ್ಟು ಮತ್ತೆ ಈ ಕಡೆ ಬರ್ತೀವಿ. ಆ ರೀತಿ ಮನಸ್ಸು ಯಾವುದೋ ಹಳೆಯ ಅಭ್ಯಾಸದಿಂದ, ಹಳೆಯ ಪೂರ್ವ ಸಂಸ್ಕಾರದಿಂದ ಅಲ್ಲಿ ಇಲ್ಲಿ ಓಡುತ್ತೆ ನೋಡಿ. ಹಾಗಾಗಲಿಕ್ಕೆ ಬಿಡದೆ ನಾವು ಶ್ರವಣ ಮಾಡಿ ಮನನ ಮಾಡಿ ಒಳ್ಳೆಯ ಸ್ಪಷ್ಟತೆಯನ್ನು ಪಡೆದಾಗ, ಆ ಒಳ್ಳೆಯ ಸ್ಪಷ್ಟತೆ ಪಡೆಯೋದೇ ಎಂಥ ದೊಡ್ಡ ಭಾಗ್ಯ ಅಂತೀರ. ನಾನು ಶುದ್ಧವಾದ ಸಚ್ಚಿತ್ ಆನಂದ ಅನ್ನೋದನ್ನ ತರ್ಕಬದ್ಧವಾಗಿ ಅರ್ಥ ಮಾಡಿಕೊಳ್ಳೋದು ದೊಡ್ಡ ಭಾಗ್ಯ. ಅದು ಅಷ್ಟು ದೂರ ಬಂದವರು ನೀವು ಕ್ಷುಲ್ಲಕವಾದ ಯಾವುದ್ಯಾವುದೋ ಸಣ್ಣ ಪುಟ್ಟ ಆಕರ್ಷಣೆಗಳಿಗೆ ಬಲಿಯಾಗಬಾರ್ದು. ಯಾವುದೋ ಒಂದು ವಿಡಿಯೋ ಬರ್ತಾ ಇದೆ, ಸ್ವಲ್ಪ ನೋಡೋಣ, ಯಾವುದೋ ಒಂದೇನೋ ಒಂದು ಎಷ್ಟು ಚೆನ್ನಾಗಿದ್ದಾನೆ ಹುಡುಗ, ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಅದು ನೋಡಿ ಆ ನಾಯಿ ಮರಿ ಏನು ಬಾಲ ಹೇಗೆ ಅಲ್ಲಾಡಿಸ್ತಿದೆ ಅಂತ. ಏನೋ ಒಂದು ಆಕರ್ಷಣೆಗೆ ನಾವು ಬಲಿಯಾಗ್ಬಿಟ್ಟು ನಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಆಧ್ಯಾತ್ಮಿಕ ಸ್ಪಷ್ಟತೆಯನ್ನ ನೀರಲ್ಲಿ ತೇಲಿ ಬಿಡ್ತೀವಿ ನೋಡಿ. ಅದು ದೊಡ್ಡ ಪ್ರಮಾದ, ಹಾಗಾಗಬಾರ್ದು. ಆದ್ದರಿಂದ ವೇದಾಂತದಲ್ಲಿ ಹೇಳುವುದೇನೆಂದರೆ ಆತ್ಮವನ್ನು ತಿಳಿದುಕೊಳ್ಳಿ. ಆತ್ಮನಿಷ್ಠೋ ಭವತ್ವಂ ಅಂತ ಮಹರ್ಷಿ ರಮಣರು ಅವರ ಏಕಶ್ಲೋಕಿಯಲ್ಲಿ ಹೇಳ್ತಾರೆ. ನೀವು ಆತ್ಮದಲ್ಲಿ ನಿಲ್ಲಿರಿ. ಆದ್ರಿಂದ ಸಮತ್ವಕ್ಕೆ ರಾಜಮಾರ್ಗ ಏನು ಗೊತ್ತೇ? ಆತ್ಮಚಿಂತನೆ. ಇನ್ನು ನಿಮಗೆ ಆತ್ಮ ಬ್ರಹ್ಮ ಅಂದ್ರೆ ಸ್ವಲ್ಪ ಮುಜುಗರ ಇದ್ರೆ, ಇಲ್ಲ ನಮಗೆ ಅರ್ಥ ಆಗೋದಿಲ್ಲ, ಅದೆಲ್ಲ ನೀವೇನೋ ತಿಳ್ಕೊಂಡಿದ್ದೀರಾ, ಗಾಡ್ ಬ್ಲೆಸ್ ಯು, ನಮಗೆಲ್ಲ ಆಗೋದಿಲ್ಲಪ್ಪ, ದಿಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹಾಗೇನಾದ್ರೂ ನಿಮಗೆ ಕಲ್ಪನೆ ಇದ್ರೆ ಚಿಂತೆ ಬೇಡ. ಆ ಜ್ಞಾನವನ್ನೇ ಇನ್ನೊಂದು ರೀತಿಯಲ್ಲಿ ಪ್ಯಾಕ್ ಮಾಡಿ ಭಕ್ತಿ ಮಾರ್ಗವನ್ನ ಗುರುಗಳು ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ. ಭಕ್ತಿ ಅಂತ ಹೇಳಿದ್ರೆ ಆ ಆತ್ಮಚಿಂತನೆಯ ಬದಲು ನೀವು ನಿಮ್ಮ ಇಷ್ಟ ದೇವತೆ, ಉದಾಹರಣೆಗೆ ರಾಮ ಅಂತ ಇಟ್ಕೊಳ್ಳಿ, ರಾಮನ ಚಿಂತನೆ, ರಾಮನನ್ನು ಧ್ಯಾನಿಸಿ, ರಾಮನ ಮಹಿಮೆಯನ್ನು ತಿಳಿಯಿರಿ, ರಾಮನನ್ನ ಎಲ್ಲ ರೀತಿಯಲ್ಲೂ ಮೆಚ್ಚಿಕೊಳ್ಳುತ್ತಾ ಅದೇ ನಿಮ್ಮ ಶ್ರವಣ, ಅದೇ ನಿಮ್ಮ ಮನನ, ಮತ್ತು ಆ ರಾಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸುವುದು ನಿಮ್ಮ ನಿಧಿಧ್ಯಾಸನ. ಆ ರಾಮನನ್ನು ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ, ಪೂಜ್ಯ ಭಾವದಿಂದ, ಪೂಜನೀಯ ಅಂತ ಭಾವಿಸುತ್ತಾ ನೀವು ಮನಸ್ಸನ್ನು ಒಂದಿಷ್ಟು ತರಬೇತಿಗೊಳಿಸಿದರೆ, ತರಬೇತಿ ಜೀವನದಲ್ಲಿ ಯಾವ್ಯಾವುದು ಟ್ರೈನಿಂಗ್ ಎಲ್ಲ ನಾವು ಪಡಿತೀವಿ, ಯಾವ್ದಾವುದನ್ನೆಲ್ಲ ಕಲಿತೀವಿ. ಸಣ್ಣ ಹುಡುಗರಿದ್ದಾಗ, ಹುಡುಗಿಯರಿದ್ದಾಗ ಒಂದು ಸೈಕಲ್ ಕಲಿಬೇಕಂತ ಉತ್ಸಾಹ ಆಗಿ, ಅಯ್ಯೋ ಮೈದಾನದಲ್ಲಿ ಯಾರನ್ನೋ ಹೇಳಿ ನಾನು ಹೇಳ್ಕೊಡಪ್ಪ, ನಾನು ಕಲಿಸ್ಕೊಡು ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಮೈದಾನದಲ್ಲಿ ಅಭ್ಯಾಸ ಮಾಡಿ ಮಾಡಿ ಕೆಲವು ಸಾರಿ ಬಿದ್ದು ಗಾಯ ಎಲ್ಲ ಆಗುತ್ತೆ, ಕೆಲವು ಸಾರಿ ನೋವಾಗುತ್ತೆ, ಕೆಲವು ಸಾರಿ ಫ್ರ್ಯಾಕ್ಚರು ಆಗ್ಬೋದು, ಏನೆಲ್ಲ ಆಗುತ್ತೆ. ಆದರೂ ಕೂಡ ಬಿಡೋದಿಲ್ಲ, ನಾವು ಕಲೀಲೇಬೇಕು ನನಗೆ ಸೈಕಲ್ಲು ಅಂತ. ಅದೇ ಥರ ಸ್ವಿಮ್ಮಿಂಗ್ ಆಗಲಿ, ಅದೇ ಥರ ಶಾಲೆ ಕಾಲೇಜ್ನಲ್ಲೂ ಯಾವ್ಯಾವ ವಿಷಯವನ್ನು, ಯಾವ್ಯಾವ ಸ್ಕಿಲ್ಸ್, ಕುಶಲತೆಗಳನ್ನೆಲ್ಲ ಕಲಿತೀವಿ ಕಷ್ಟಪಟ್ಟು. ಅದೆಲ್ಲ ವಾಟ್ ಎಲ್ಸ್ ಈಸ್ ಇಟ್? ಇಟ್ಸ್ ಎ ಟ್ರೈನಿಂಗ್ ಅವರ್ ಮೈಂಡ್. ಟ್ರೈನಿಂಗ್ ಅವರ್ ಮೈಂಡ್. ನಮ್ಮ ಮನಸ್ಸಿಗೆ ನಾವು ಒಂದು ತರಬೇತಿ ಕೊಟ್ಟು ಯಾವುದು ಮೊದಲು ನಮ್ಮಿಂದ ಆಗುತ್ತಿರಲಿಲ್ವೋ ಅದನ್ನ ಮಾಡೋದಕ್ಕೆ ಕಲಿತೀವಿ. ಅದೇ ಪ್ರಕಾರ ದೇವರಲ್ಲಿ ನನಗೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬೇಡಿ, ಈಗ ಆಗ್ತಾ ಇಲ್ಲ, ಆದರೆ ನಾನು ಅಭ್ಯಾಸ ಮಾಡ್ತೀನಿ, ಸ್ವಲ್ಪ ಸ್ವಲ್ಪವೇ ಅಭ್ಯಾಸ ಮಾಡ್ತೀನಿ. ಆಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೃದಯದ ಆಳದಲ್ಲಿ ಭಕ್ತಿ ಇದೆ. ಪ್ರಾಪಂಚಿಕತೆ ಅನ್ನೋದು ಏನು ದೊಡ್ಡ ವಿಷಯ ಅಲ್ಲ. ಪ್ರಾಪಂಚಿಕತೆಯನ್ನು ದೂರಪಡಿಸ್ಬೋದು. ಹೌದು, ಅದ್ರ ಬಗ್ಗೆ, ಇದ್ರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಆಸ್ತಿ ಪಾಸ್ತಿಯ ಬಗ್ಗೆ, ಮಕ್ಕಳು ಮೊಮ್ಮಕ್ಕಳ ಬಗ್ಗೆ, ಪತ್ನಿ ಅಥವಾ ಪತಿಯ ಬಗ್ಗೆ
ನಮ್ಮದೇ ಆದ ಸಮಾಜದಲ್ಲಿ ನಮ್ಮ ಸ್ಥಾನ ಮಾನದ ಬಗ್ಗೆ, ಯಾರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಚಿಂತೆ ಆಗತ್ತೆ ನೋಡಿ. ಆ ಚಿಂತೆ ಎಲ್ಲ ದೂರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತು ಧನಂಜಯ ಅಂತ 12ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ನಮಗೆ ತಿಳಿಸ್ಕೊಡ್ತಾನೆ. ಆದ್ರಿಂದ ಮಿತ್ರರೇ, ಸಮತ್ವದ ಸೊಬಗು ಏನಂತ ಹೇಳಿದ್ರೆ, ನಮ್ಮನ್ನೇ ನಾವು ಸ್ವಲ್ಪ ಆಳದಲ್ಲಿ ಅರಿತುಕೊಂಡಾಗ ಮೇಲ್ಮೇಲಿನಿಂದ ಯಾವ ದೌರ್ಬಲ್ಯಗಳು, ಯಾವ ಒಂದು ಕೆಟ್ಟ ವಾಸನೆಗಳು, ಕೆಟ್ಟ ಅಭ್ಯಾಸಗಳೆಲ್ಲ ಇದ್ದವು, ಅವೆಲ್ಲ ಸ್ವಲ್ಪ ಸ್ವಲ್ಪವೇ ದುರ್ಬಲ ಆಗುತ್ತಾ ಕಣ್ಮರೆ ಆಗ್ತವೆ. ನಮ್ಮಲ್ಲಿರುವ ಆ ಶುದ್ಧ ಆತ್ಮಸ್ವರೂಪವು ಅಥವಾ ನಮ್ಮಲ್ಲಿರುವ ಶುದ್ಧ ದೇವರ ಭಕ್ತಿಯು ಮುಂದೆ ಬಂದು ಆ ದೇವರ ಭಕ್ತಿಯನ್ನಿ ಅಥವಾ ಆತ್ಮನಿಷ್ಠೆಯನ್ನಿ ಅದೇ ಸರ್ವ ರೀತಿಯಲ್ಲೂ ಶಕ್ತಿಶಾಲಿಯಾಗಿ ನಮಗೆ ವಿವಿಧ ಪರಿಸ್ಥಿತಿಗಳಲ್ಲಿ, ಸೋಲು ಗೆಲುವುಗಳಲ್ಲಿ, ಮಾನ ಅಪಮಾನಗಳಲ್ಲಿ, ಶೀತ ಉಷ್ಣದಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಒಳಗೆ ಸಮವಾಗಿರುವಂತಹ ಸಾಮರ್ಥ್ಯವನ್ನು ಕೊಡುತ್ತೆ. ಒಳಗೆ ಸಮವಾಗಿದ್ದ ನಂತರ ಹೊರಗೆ ವ್ಯವಹಾರದಲ್ಲಿ ಏನು ಮಾಡಬಹುದು ಅದು ಮಾಡ್ತೀವಿ. ನಾವೇನು ನಿಷ್ಕ್ರಿಯರಾಗೋದಿಲ್ಲ, ನಾವೇನು ಸುಮ್ಮನೆ ಆಲಸ್ಯಗಳಿಗೆ ಕೂತ್ಕೊಳ್ಳೋದಿಲ್ಲ. ಮೊದಲಿನಗಿಂತ ಹೆಚ್ಚು ಚಂದವಾಗಿ ಪರಿಸ್ಥಿತಿಗಳಿಗೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ. ಆದರೆ ಮಾಡುವಾಗ even as we respond to situations, we can experience in ourselves, hey, olden days when such situations came to my life, I used to be so troubled. Now I am facing them, but very interesting, surprising. Deep inside me there is a certain silence. ಒಂದು ರೀತಿಯ ಮೌನ, ಒಂದು ರೀತಿಯ ಶಾಂತಿ, ಒಂದು ರೀತಿಯ ಸ್ಥಿರತೆ ನನ್ನೊಳಗೆ ಹೇಗೆ ಬಂತದು ಅಂತ ನಮಗೆ ವಿಸ್ಮಯ ಆಗತ್ತೆ. ಆ ಪ್ರಕಾರವಾಗಿ ಬಹಳ ವಿಸ್ಮಯಕಾರಿಯಾದ ರೀತಿಯಲ್ಲಿ ನಾವು ಆತ್ಮನಿಷ್ಠೆಯ ಕಡೆಗೆ, ಶುದ್ಧ ಭಕ್ತಿಯ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ಥರ ಹೋದಾಗ ಸಮತ್ವವನ್ನು ನಾವು ಆನಂದಿಸ್ತೀವಿ, ಸಮತ್ವದ ಸೊಬಗನ್ನ ನಾವು ಕಂಡುಕೊಳ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.